ನನ್ಗೇನಂದ್ರೆ ಇಲ್ಲಿ ಕ್ವಾಲಿಟಿನೇ ಕಾಣಿಸ್ತಾ ಇಲ್ಲ, ಇದೆಲ್ಲ ಡಸ್ಟ್. ಎಲ್ಲಿ ಏನಕ್ಕೆ ಡಸ್ಟ್ ಅಂತ ಹೇಳಿದ್ರೆ ಮಂಗು ಅಂತ ಹೇಳ್ಬಿಟ್ಟು ಅನ್ನ ಮಂಗು ಮಂಗು ಅದೇ ಮಂಗು. ಅದು ಈ ಸಲ ಬಂದ್ಬಿಟ್ಟು ಹೆವಿ ಆಗೈತೆ. ಇದು ಸಿಂಧೂರ ಅಲ್ಲ? ಈ ಸಲ ಬಂದ್ ಹೆವಿ ಮಂಗಾಗೈತೆ ಕಾಯಿ. ಲಾಸ್ಟ್ ಟೈಮ್ ಸಖತ್ತಾಗಿತ್ತು ಈ ಗಿಡದಲ್ಲಿ ಕಾಯಿ. ನೋಡು ಇವಾಗ ಅಲ್ಲೇ ಐತೆ ನೋಡು, ಅದು ಆ ತರ. ಇದು ತುಂಬಾ ಚೆನ್ನಾಗಿದೆ ಇದು ಹಂಗೆ. ಬಟ್ ಔಟ್ ಸೈಡ್ ಇರೋ ಕಾಯಿ ಈ ತರ ಆಗಿದೆ. ಅದನ್ನ ಕ್ಲೀನ್ ಮಾಡ್ಬೋದಲ್ಲ? ಕ್ಲೀನ್ ಗೀನ್ ಎಲ್ಲ ಮಾಡಕ್ ಆಗಲ್ಲ. ಇದು ಹಣ್ಣು ಆಗತ್ತೆ, ಇದು ಏನು ಇದಾಗಲ್ಲ, ಟೇಸ್ಟ್ ಏನು ಹೋಗಲ್ಲ, ಹಣ್ಣು ಆಗತ್ತೆ, ಚೆನ್ನಾಗಿರತ್ತೆ. ಬಟ್ ಆದ್ರೆ ಮಂಗಿರತ್ತೆ. ಓಕೆ, ಇವಾಗ ಇಷ್ಟೇನಾ? ಇದು ಡಮ್ ಸ್ಟಿಕ್ ಇದು ಹೇಳ್ತೀರಾ? ಇದ್ರ ಬಗ್ಗೆ ಏನಾದ್ರು ಮಾಹಿತಿ? ನುಗ್ಗೆಕಾಯಿ ಬಗ್ಗೆ ಯಾರಿಗ ಹೇಳ್ಬೇಕು, ಎಲ್ಲಾರ್ಗು ಗೊತ್ತು ನುಗ್ಗೆಕಾಯಿ ಅಂತ ಹೇಳಿದ್ರೆ. ಚಟಾಪಟ ಚಟಾಪಟ. ಬೇರೆ ಬೇರೆ ಏನಿದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ? ಹುಣಸೆಕಾಯಿ ಮರ ಗೊತ್ತಾ? ಹುಣಸೆ ಹಣ್ಣು, ಹುಣಸೆಕಾಯಿ, ಹುಣಸೆ ಹಣ್ಣು ಮರ, ದೊಡ್ಡ ಮರ ಅದು. ಓಕೆ, ಎಷ್ಟು ವರ್ಷ ಇರ್ಬೋದು ಆ ಮರಕ್ಕೆ? ಆ ಮರಕ್ಕೆ ನನ್ ಬುದ್ಧಿ ಬಂದಾಗಿಂದ ಆ ಮರ ನೋಡ್ತಿದ್ದೀನಿ. ಹಂಗಾರೆ ಒಂದು 45-50 ವರ್ಷ ಆಗಿರುತ್ತೆ ಅದು ಮರಕ್ಕೆ. ಆರಾಮ್ಸೆ ಆಗಿರತ್ತೆ. ಹಂಗಾರೆ ನಿಮಗ್ ಬುದ್ಧಿ ಬಂದ್ 40 ವರ್ಷ ಆಯ್ತಾ? ನನಗ್ ಬುದ್ಧಿ ಬಂದು 20-30 ವರ್ಷ ಆಯ್ತು ಅಂತು. ಬಟ್ ಆದ್ರೆ ಈ ಮರ ಅವಾಗೆ ದೊಡ್ಡ ಮರ ಅಂತ ಹೇಳಿದ್ರೆ ಆರಾಮ್ಸೆ ಇನ್ನೊಂದು ವರ್ಷ 10 ವರ್ಷ ಮುಂದ್ಗಡೆ ಇರುತ್ತೆ. ಇದನ್ನು ಚಿಕ್ಕ ಮರ, ಇದು ಇನ್ನೊಂದು ಮರ ದೊಡ್ಡ ಮರ. ಎಷ್ಟು ಮಾವಿನಕಾಯಿಗಳೈತೆ ನೋಡ್ರಿ ಒಂದೊಂದು ಮರದಲ್ಲಿ. ಒಂದೊಂದು ಮರ ಎಷ್ಟು ಕೆಜಿ ಮಾವಿನಕಾಯಿ ಕೊಡುತ್ತೆ ಗೌಡ್ರೆ? ಹೇಳಲೇಬೇಕು ನೀವು ಒಬ್ಬ ರೈತರಾಗ ಹಂಗೆ ಹೇಳ್ಬಾರ್ದು. ಹಂಗೆ ಹೇಳಲಿಲ್ಲ ಅಂದ್ರೆ 2 ಹಾಕ್ಬಿಡ್ತೀವಿ ನಾವು. ಹೇಳ್ಬೇಕು ನೀವು. ಇದೆಲ್ಲ ಏನು ಇದು ಮಾಡಿರೋದಾ ಕಟ್ ಮಾಡಿ? ಇದು ಅವಾಗ್ಲೇ ಹೇಳಿದ್ರಲ್ಲ ಆ ಥರ. ಇದು ಬೆಳ್ದಿರೋದೆ. ಲಾಸ್ಟ್ ಕಡೆಯ ಕ್ವಶನ್ ನಮ್ದು ಇದು. ಇವಾಗ ನೀವು ಗಿಡ ಎಲ್ಲಿಂದ ತರ್ತೀರಾ? ಗಿಡ ಇಲ್ಲೇ ಆಯ್ತಲ್ಲ, ನರ್ಸರಿ ನಮ್ದು. ನಿಮ್ದೇ ಓನ್ ನರ್ಸರಿ ಇರುತ್ತಾ? ನಮ್ಮ ಅಂಕಲ್ ಅವ್ರದ್ದು ನರ್ಸರಿ ಐತೆ ಟೌನ್, ಶ್ರೀನಿವಾಸಪುರ ಟೌನ್ ಅಲ್ಲಿ. ಓಕೆ, ಅವ್ರು ಎಲ್ಲಿಂದ ತರ್ತಾರೆ? ಅವ್ರು ಬಂದ್ಬಿಟ್ಟು ಬಿತ್ತನೆ ಮಾಡ್ತಾರೆ. ಅವ್ರು ಇಲ್ಲೇ ರೆಡಿ ಓಟಿಗ್ಲಿ ಇರ್ತಾವಲ್ಲ, ತಿಂದ್ಬಿಟ್ಟು ಕಾಯಿ ಓಟಿಗ್ಲಿ ಬಿಸಾಕಲ್ಲ ನೀವು. ಆ ಓಟಿಗ್ಲಿನ ಹಾಕ್ಬಿಟ್ಟು ಅದಕ್ಕೆ ಏನೇನೋ ಹಾಕ್ಬಿಟ್ಟು ಅದನ್ನ ಬಿತ್ತನೆ ಮಾಡ್ತಾರೆ ಗಿಡನ ಅವರು. ಬಟ್ ನಾನೇನ್ ಅನ್ಕೊಂಡೆ ಎಲ್ಲಿಂದನೂ ಇಂಪೋರ್ಟ್ ಮಾಡಿಸ್ಕೊತೀರಾ ಫಾರಿನ್ ಕಂಟ್ರಿಗಳಿಂದ? ಎಲ್ಲ ನಾವ್ ಇಲ್ಲೇ